hello friends, welcome back to my YouTube channel. ಸ್ನೇಹಿತರೆ, RRB NTPCಗೆ ಸಂಬಂಧಪಟ್ಟಂತೆ 2025 ಪ್ರಶ್ನೆ ಪತ್ರಿಕೆಯಲ್ಲಿ 2 ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಸೊ 20 ಕ್ವೆಶ್ಚನ್ಸ್ ಮುಂದುವರೆದ ಭಾಗವನ್ನ ಇವತ್ತು ನೋಡ್ತಾ ಹೋಗೋಣ. ಸೊ ಫಸ್ಟ್ ನಾವು ನೋಡ್ತಾ ಹೋದ್ರೆ 61ನೇ ಕ್ವೆಶ್ಚನ್ ಈ ರೀತಿ ಇದೆ. ಈಶ್ವರ್ ಎಂಬುವರು ಒಂದು ದೋಣಿಯಲ್ಲಿ ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ 42 ಗಂಟೆಗಳಲ್ಲಿ 721 ಕಿಲೋಮೀಟರ್ ದೂರವನ್ನು ಸಾಗಬಲ್ಲರು ಮತ್ತು ಪ್ರವಾಹದ ದಿಕ್ಕಿನಲ್ಲಿ ಸಾಗಲು 15 ಗಂಟೆಗಳನ್ನು ತೆಗೆದುಕೊಳ್ಳುವರು. ಪ್ರವಾಹದ ವೇಗವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲ ಫಸ್ಟ್ ಕಂಡುಹಿಡಬೇಕಂತ ನಮಗೆ ಫಾರ್ಮುಲಾ ಗೊತ್ತಿರಬೇಕು. V = D/T ಅಂತಕ್ಕಂಥದ್ದು ಫಾರ್ಮುಲಾ ಆಗಿರುತ್ತೆ, ನಾರ್ಮಲ್ ಆಗಿ ಕಂಡುಹಿಡಿತಕ್ಕಂಥದ್ದು. ಬಟ್ ಇಲ್ಲಿ ಏನಾಗಿದೆ, ಪ್ರವಾಹದ ವಿರುದ್ಧ ದಿಕ್ಕು ಮತ್ತೆ ಪ್ರವಾಹದ ದಿಕ್ಕಿನಲ್ಲಿ ಸಾಗಲು ಅಂತ ಕೊಟ್ಟಿದ್ದಾರೆ. ಸೊ ಇದು ಎರಡೂ ಸಹ ನಾವು ನೋಡ್ಬೇಕಾಗುತ್ತೆ ಸ್ನೇಹಿತರೆ. ಸೊ ಹಾಗಿರ್ಬೇಕಾದ್ರೆ ಈಗ ಸ್ಪೀಡ್ ಆಫ್ ದ ಬೋಟ್ ಏನಿದೆ ಇಲ್ಲಿ ವಿರುದ್ಧ ದಿಕ್ಕಿದೆ, ಅಂದ್ರೆ ಆಪೋಸಿಟ್ ಡೈರೆಕ್ಷನ್ ಏನಿದೆ ಅಂತ ಹೇಳಿದ್ರೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ 42 ಗಂಟೆ ಇದೆ, ಹೌದಾ. ಸೊ ನೆಕ್ಸ್ಟ್ ಏನಾಗಿದೆ, ಸ್ಪೀಡ್ ಆಫ್ ಸ್ಟ್ರೀಮ್ ಅಂದ್ರೆ ನೀರಿನ ಜೊತೆಲಿ ಹೋಗ್ತಾ ಹೋದ್ರೆ ಏನಾಗಿದೆ ಇಲ್ಲಿ ನೇರ ದಿಕ್ಕು. ಓಕೆ, ಸೊ ಇದು ಆಪೋಸಿಟ್ ಅಂದ್ರೆ ಪ್ರವಾಹದ ವಿರುದ್ಧ ದಿಕ್ಕು. ಸೊ ಇದು ನೇರ ದಿಕ್ಕಿನಲ್ಲಿ, ನೇರ ಅಂತ ಹೇಳಿದಾಗ ಎಷ್ಟು ಕೊಟ್ಟಿದ್ರೆ 15 ಗಂಟೆನ ತಗೊಳ್ಳುತ್ತೆ. ಅಂಡ್ ಡಿಸ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ. ಡಿಸ್ಟೆನ್ಸ್ ಎಷ್ಟಿದೆ, 721 ಕಿಲೋಮೀಟರ್ ಅನ್ನ ಕೊಟ್ಟಿದ್ದಾರೆ. ವಿ ನಾವು ಕಂಡುಹಿಡಿಬೇಕಾಗಿರುತ್ತೆ ಸ್ನೇಹಿತರೆ, ವಿ ಅಂತಕ್ಕಂಥದ್ದು ಅಥವಾ ಎಸ್, ನಾವಿಲ್ಲಿ ಎಸ್ ಅಥವಾ ವಿ ಅಂತ ತಗೊಳ್ತೀವಿ. ಓಕೆ, ಸೊ ಈಗ ತಗೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ ಯಾವ ರೀತಿ ಕಂಡುಹಿಡಿದಾಗ V = D/T ಇದು ಫಾರ್ಮುಲಾ, ಹೌದಾ. ಸೊ ಇಲ್ಲಿ ವಿ ಅಂತಕ್ಕಂಥದ್ದು ಏನಿದೆಯೋ ವಿನ ನಾವು ಎರಡು ರೀತಿ ತಗೋತೀವಿ ಸ್ನೇಹಿತರೆ. ಈ ಆಪೋಸಿಟ್ ಡೈರೆಕ್ಷನ್ ಅಂತ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ B - S ಅಂತ ತಗೊಳ್ತೀವಿ. ಅಂದ್ರೆ ಬಿ ಅಂತ ಅಂದ್ರೆ ಏನ್ ಗೊತ್ತಾ, ಇದು ಬಿ ಅಂತಕ್ಕಂಥದ್ದು ವಿರುದ್ಧ ದಿಕ್ಕಿನಲ್ಲಿ ಬರ್ತಕ್ಕಂಥದ್ದು, ಎಸ್ ಅಂತಕ್ಕಂಥದ್ದು ಪ್ರವಾಹದ ನೇರ ದಿಕ್ಕಿನಲ್ಲಿ ಹೋಗ್ತಕ್ಕಂಥದ್ದು. ಅಂದ್ರೆ ಏನು ವೇಗ ಇದೆಯೋ, ಸೊ ವೇಗವನ್ನು ನಾವು ಬಿ ಮತ್ತೆ ಎಸ್ ಅಲ್ಲಿ ತಗೊಳ್ತೀವಿ. ನೇರ ದಿಕ್ಕಿನಲ್ಲಿ ಎಸ್ ತಗೊಳ್ತೀವಿ, ವಿರುದ್ಧ ದಿಕ್ಕಿನಲ್ಲಿ ಬಿ ಅಂತ ತಗೊಳ್ತೀವಿ ಸ್ನೇಹಿತರೆ. ಓಕೆ, ಸೊ ಫಸ್ಟ್ ಒನ್ಗೆ ನಾವು ತಗೊಂಡಾಗ ನೋಡಿ, B - S ಈಕ್ವಲ್ಸ್ ಡಿ ಎಷ್ಟು ಕೊಟ್ಟಿದ್ದಾರೆ, 721 ಕೊಟ್ಟಿದ್ದಾರೆ, ಡಿವೈಡೆಡ್ ಬೈ ಟಿ ಎಷ್ಟಿದೆ, ಫಸ್ಟ್ ಒನ್ ಆಪೋಸಿಟ್ ಡೈರೆಕ್ಷನ್ 42 ಕೊಟ್ಟಿದ್ದಾರೆ. ಇದು ಆಪೋಸಿಟ್. ಸೊ ಅದಾದ ನಂತರ B + S ಅಂತ ತಗೊಳ್ತೀವಿ. ಯಾವಾಗ ಅಂತ ಹೇಳಿದ್ರೆ ಅದು ನೇರ ದಿಕ್ಕಿನಲ್ಲಿ ಹೋಗ್ತಕ್ಕಂಥ ಪ್ರವಾಹದ ದಿಕ್ಕಿನಲ್ಲಿ ಹೋಗ್ತಕ್ಕಂಥ ನಮಗೆ B + S ಅಂತ ತಗೊಳ್ತೀವಿ. ಸೊ ಅದು 721 ಡಿಸ್ಟೆನ್ಸ್ ಇರುತ್ತೆ. ಸೊ ಸಾಗಲು 15 ಗಂಟೆಗಳು ಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಸೊ ಈಗ 42 ಡಿವೈಡ್ ಮಾಡ್ತಾ ಹೋದ್ರೆ ಇದನ್ನ ನಮಗೆ ಬರ್ತಕ್ಕಂಥದ್ದು 17.167. ಇದನ್ನ ಡಿವೈಡ್ ಮಾಡಿದ್ರೆ ನಮಗೆ ಬರ್ತಕ್ಕಂಥದ್ದು 48.067. ಓಕೆ, ಈಗ ನೆಕ್ಸ್ಟ್ ಏನ್ ಮಾಡ್ಬೇಕಂತ ಹೇಳಿದ್ರೆ ಇರ್ತಕ್ಕಂಥ ಸಮೀಕರಣ ಇದನ್ನ 1 ಅಂತ ತಗೊಳ್ಳೋಣ, ಇದು ಸಮೀಕರಣ 2 ಅಂತ ತಗೊಳ್ಳೋಣ ಸ್ನೇಹಿತರೆ. ಸೊ ತಗೊಂಡಾಗ ಏನಾಗುತ್ತೆ ಅಂತ ಹೇಳಿದಾಗ ಮೈನಸ್ ಅನ್ನ ಮಾಡಬೇಕಾಗುತ್ತೆ. ಸಮೀಕರಣ 1 ಮತ್ತು ಸಮೀಕರಣ 2ಕ್ಕೆ ನಾವು ಮೈನಸ್ ಅನ್ನ ಮಾಡಬೇಕಾಗುತ್ತೆ. ನೋಡಿ, ಸಮೀಕರಣ 2ರಲ್ಲಿ ಸಮೀಕರಣ 1 ಮೈನಸ್ ಮಾಡಿ, ಸಮೀಕರಣ 2 ಇದು B + S and -B - S ಈಕ್ವಲ್ಸ್ ನೋಡಿ, B + S ಎಷ್ಟಿದೆ, 48.067 -17.167. ಓಕೆ, ಸೊ ಇದನ್ನ ನೀವು ಮೈನಸ್ ಮಾಡಿದಾಗ ನಿಮಗೆ ಬರ್ತಕ್ಕಂಥದ್ದು ಆನ್ಸರ್ ಏನು ಬರುತ್ತೆ ಅಂತ ನೋಡಿದಾಗ ನೋಡಿ, ಎಸ್ ಮೈನಸ್ ಅನ್ನ ಮಾಡಿ, ಇಲ್ಲಿ ಈ ಒಂದು ಬಿ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 2 S ಆಯಿತು ಸ್ನೇಹಿತರೆ, 2 S ಆಗುತ್ತೆ. 48.067ರಲ್ಲಿ 17.167 ನೀವು ಮೈನಸ್ ಅನ್ನ ಮಾಡಿದ್ರೆ ನಿಮಗೆ ಬರ್ತಕ್ಕಂಥದ್ದು 30.9 ಬರುತ್ತೆ. ಸೊ ಈ ಎಸ್ ಇರ್ತಕ್ಕಂಥದ್ದು 30.92 ಡಿವೈಡ್ ಮಾಡಿದಾಗ ನಿಮಗೆ ಬರ್ತಕ್ಕಂಥದ್ದು 15 ನೋಡಿ, 2 4 8 2 5 10. ಸೊ ಇದು ಆನ್ಸರ್ ಆಗಿರುತ್ತೆ, km/h. ನೇರ ದಿಕ್ಕು ಮತ್ತೆ ವಿರುದ್ಧ ದಿಕ್ಕು. ಇಲ್ಲ ಅಂದ್ರೆ ನೀವೇಂದ್ರೆ ಈ ವಿ ಮತ್ತೆ ಯುನು ಸಹ ತಗೊಳ್ಬಹುದು ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋದ್ರೆ
ಒಂದು ಹಾಸಿಗೆಯ ನಮೂದಿತ ಬೆಲೆಯು 517 ಆಗಿದ್ದು ಅದು ಅಸಲು ಬೆಲೆಗಿಂತ 30% ಹೆಚ್ಚಾಗಿದೆ. ಒಂದು ವೇಳೆ ಶೇಕಡಾವಾರು ಲಾಭವು 2% ಆಗಿದ್ದರೆ ಶೇಕಡಾವಾರು ರಿಯಾಯಿತಿ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಶೇಕಡಾವಾರು ರಿಯಾಯಿತಿ ನಾವು ಕಂಡುಹಿಡಿಬೇಕಂತ ಹೇಳಿದ್ರೆ ಸ್ನೇಹಿತರೆ ಫಾರ್ಮುಲಾ ಏನಿರುತ್ತೆ, ರಿಯಾಯಿತಿ ಶೇಕಡ ರಿಯಾಯಿತಿ ಇಸ್ ಈಕ್ವಲ್ ಟು ಎಂ ಪಿ ಅಂತ ಹೇಳಿದ್ರೆ ಮಾರ್ಕೆಟ್ ಪ್ರೈಸ್ ಅಂತ ಹೇಳ್ತೀನಿ, ನಮೂದಿತ ಬೆಲೆ ಮೈನಸ್ ಸೇಲ್ ಪ್ರೈಸ್ ಮಾರಿದ ಬೆಲೆ ಇಂಟು ಎಂ ಪಿ ನಮೂದಿತ ಬೆಲೆ. ಓಕೆ, ಸೊ ಡಿವೈಡೆಡ್ ಬೈ, ಓಕೆ ಇದು ಡಿವೈಡೆಡ್ ಬೈ ಇಂಟು 100 ಬರುತ್ತೆ. ಅಂದರೆ ಇಲ್ಲಾದರೂ ನೀವು ಎಂ ಪಿ 100 ಇದನ್ನ ಹಾಕ್ಕೊಳ್ಬೋದು ಅಥವಾ ಇಲ್ಲಾದರೂ ಹಾಕ್ಕೊಳ್ಬೋದು. ಸೊ ಇಲ್ಲ ಅಂದರೆ ಇಲ್ಲಿ ಸೈಡಲ್ಲಿ ಕೊಡ್ತೀನಿ ನೋಡಿ ನಿಮಗೆ, ಎಂ ಪಿ ಮೈನಸ್ ಎಸ್ ಪಿ ಡಿವೈಡೆಡ್ ಬೈ ಎಂ ಪಿ ಇಂಟು 100 ರಿಯಾಯಿತಿ. ಓಕೆ, ಸೊ ಇದು ಆ್ಯಕ್ಚುಲಿ ಫಾರ್ಮುಲಾ. ಸೊ ಈಗ ನಮಗೆ ಎಂ ಪಿ ಗೊತ್ತು ಅಂತಂದರೆ 517 ಗೊತ್ತಿದೆ, ಬಟ್ ಎಸ್ ಪಿ ಅಂದರೆ ಸೇಲಿಂಗ್ ಪ್ರೈಸ್ ಎಷ್ಟು ಅಂತ ನಮಗೆ ಗೊತ್ತಿಲ್ಲ. ಕೊಟ್ಟಿರ್ತಕ್ಕಂಥ ಅಸಲು ಬೆಲೆಗಿಂತ 30% ಜಾಸ್ತಿ ಅಂತ ಹೇಳಿದ್ದಾರೆ. ಒಂದು ವೇಳೆ ಶೇಕಡಾವಾರು ಲಾಭವು 2% ಆಗಿದ್ರೆ ಶೇಕಡಾವಾರು ರಿಯಾಯಿತಿಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಹೀಗಿರಬೇಕಾದ್ರೆ ನಮಗೆ ನೋಡಿ ಇಲ್ಲಿ ಇದು ನಮೂದಿತ ಬೆಲೆ ಆಯಿತು. ಓಕೆ, ಸೊ ನಮ್ಗೆ ಇವಾಗ ಏನು ಗೊತ್ತಾಗಬೇಕು, ಎಂ ಪಿ ಗೊತ್ತಿದೆ, ಎಂ ಪಿ ಏನಿದೆ 517 ಇದೆ. ಈಗ ಎಸ್ ಪಿ ಗೊತ್ತಿಲ್ಲ ನಮಗೆ, ಎಸ್ ಪಿ ಕಂಡುಹಿಡ್ಕೊಳ್ಬೇಕು. ಸೊ ಎಸ್ ಪಿ ಕಂಡುಹಿಡ್ಬೇಕಂತ ಹೇಳಿದ್ರೆ ಸಿ ಪಿ ಇಂಟು ಎಸ್ ಪಿ ಅಂತ ಹೇಳಿದ್ರೆ ಸಿ ಪಿ ಇಂಟು 1.02 ಬರಬೇಕು. ಸೊ ಸಿ ಪಿ ನಮಗೆ ಗೊತ್ತಿಲ್ಲ, ಸಿ ಪಿ ಕಂಡುಹಿಡಬೇಕಂತಂದ್ರೆ ಸಿ ಪಿ ಫಾರ್ಮುಲಾ ಏನು ಬರುತ್ತೆ ಗೊತ್ತಾ, ಎಂ ಪಿ ಇಸ್ ಈಕ್ವಲ್ ಟು ಸಿ ಪಿ ಇಂಟು 1.0 ಬರುತ್ತೆ. ಈಗ ಎಂ ಪಿ ಅಂತ ಗೊತ್ತಿದೆ 517 ಈಕ್ವಲ್ಸ್ ಸಿ ಪಿ ಇಂಟು 1.30. ಸೊ ಈಗ ಸಿ ಪಿ ಎಸ್ ಬರುತ್ತೆ ಗೊತ್ತಾ, 517ನ ನೀವು 1.30 ಡಿವೈಡ್ ಮಾಡಿದ್ರೆ ನಿಮಗೆ ಬರ್ತಕ್ಕಂಥ ಆನ್ಸರು ನಿಮಗೆ ಸಿ ಪಿ ಆಗಿರುತ್ತೆ. 517 ಬೈ 1.30 ಇದು ಸಿ ಪಿ ಆಯಿತು. ಇದಕ್ಕೆ ಅಪ್ಲೈ ಮಾಡಿ ನೀವು. ನೋಡಿ ಇವಾಗ ಸಿ ಪಿಲಿ ಅಪ್ಲೈ ಮಾಡಿ. ಎಸ್ ಪಿ ಇಸ್ ಈಕ್ವಲ್ ಟು ಸಿ ಪಿ ಜಾಗಕ್ಕೆ 517 ಬೈ 1.50 ಇಂಟು 1.02 ಸಾರಿ 1.30 ಇದು 1.30 ಇಂಟು 1.02. ಸೊ ಈಗ ನಿಮಗೆ ಎಸ್ ಪಿ ಎಸ್ ಬರುತ್ತೆ ಅಂತ ಹೇಳಿದ್ರೆ ಡೈರೆಕ್ಟಾಗಿ ನೀವು ಇದನ್ನು ಡಿವೈಡ್ ಮಾಡಿ ಬಂದಾಗ ಆನ್ಸರು 405.64 ಬರುತ್ತೆ. 405.64 ಇದು ಎಸ್ ಪಿ ಸೇಲಿಂಗ್ ಪ್ರೈಸ್. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ ಇಲ್ಲಿ, ಎಂ ಪಿ ಅಂತ ಹೇಳಿದಾಗ ನಮೂದಿತ ಬೆಲೆ 517 ಆಯಿತು ಮೈನಸ್ ಎಸ್ ಪಿ ಸೇಲಿಂಗ್ ಪ್ರೈಸ್ ಬಂದು 405.64 ಡಿವೈಡೆಡ್ ಬೈ 517 ಇಂಟು 100. ಓಕೆ, ಸೊ ಇದನ್ನು ಡೈರೆಕ್ಟ್ ನಾವು ಡಿವೈಡ್ ಮಾಡಿ ಇದನ್ನು ಮೈನಸ್ ಮಾಡಿ ಇದನ್ನು ಡಿವೈಡ್ ಮಾಡಿ ಇಂಟು ಮಾಡಿದ್ರೆ ನಮಗೆ ಬರ್ತಕ್ಕಂಥ 21.54% ಆಯಿತು. ಸೊ ಈ ಮೆಥಡನ್ನು ಮಾಡ್ತಾ ಹೋಗ್ತೀವಿ. ನೆಕ್ಸ್ಟು ಸಬರಮತಿ ನದಿಯು ಈ ಕೆಳಗಿನ ಯಾವ ಸ್ಥಳದಿಂದ ಹುಟ್ಟುತ್ತದೆ ಅಂತ ಕೇಳಿದ್ರೆ ಪಶ್ಚಿಮ ಘಟ್ಟಗಳು ಮಹಾರಾಷ್ಟ್ರ. ಸೊ ಆನ್ಸರ್ ಬಂದು ಅರಾವಳಿ ಬೆಟ್ಟಗಳು ರಾಜಸ್ಥಾನ. ಭಾರತದ ಈ ಕೆಳಗಿನ ಯಾವ ರಾಜ್ಯವು ಕರಾವಳಿಯನ್ನು ಹೊಂದಿಲ್ಲ ಅಂತ ಕೇಳಿದರೆ ಆಂಧ್ರ ಪ್ರದೇಶ, ಒಡಿಶಾ, ರಾಜಸ್ಥಾನ, ಗುಜರಾತ್. ಸೊ ಆನ್ಸರ್ ಆಪ್ಷನ್ 3 ರಾಜಸ್ಥಾನ. ರಾಜಸ್ಥಾನ ಅಂತಕ್ಕಂಥ ಸುತ್ತಮುತ್ತ ಯಾವುದೇ ಒಂದು ಕರಾವಳಿ ಪ್ರದೇಶ ಕಂಡು ಬರೋದಿಲ್ಲ. ಸೊ ಆನ್ಸರ್ ಆಪ್ಷನ್ 3. ಸುಂದರ್ ಎಂಬುವರು ಎ ಬಿಂದುವಿನಿಂದ ಪ್ರಾರಂಭಿಸ್ತಾರೆ. ಒಂದು ಎ ಬಿಂದು ಅಂತ ಅಂದ್ಕೊಂಡ್ರೆ ಎ ಬಿಂದುವಿನಿಂದ ಪ್ರಾರಂಭಿಸಿ ಪೂರ್ವ, ಸೊ ಪೂರ್ವ ಅಂದರೆ ಈ ಸೈಡ್ ಬರುತ್ತೆ ಸ್ನೇಹಿತರೆ, ಪೂರ್ವಕ್ಕೆ 12 ಕಿಲೋಮೀಟರ್ ಚಾಲನೆಯನ್ನು ಮಾಡ್ತಾರೆ. ನಂತರ ಅವರು ಎಡಕ್ಕೆ, ಸೊ ಎಡ ಅಂದರೆ ಈ ರೀತಿ ಹೋಗುತ್ತೆ, ಎಡಕ್ಕೆ ತಿರುಗಿ 9 ಕಿಲೋಮೀಟರ್ ಹೋಗ್ತಾರೆ. ಓಕೆ, ಸೊ 9 ಕಿಲೋಮೀಟರ್ ಚಲಿಸ್ತಾರೆ. ಅದಾದ ನಂತರ ಮತ್ತೆ ಎಡಕ್ಕೆ ತಿರುಗಿ, ಸೊ ಎಡ ಅಂದರೆ ಈ ಕಡೆ ಬರುತ್ತೆ 13 ಕಿಲೋಮೀಟರ್. ಸೊ ಇದು 12 ಅಂತ ಹೇಳಿದ್ರೆ ಇಲ್ಲಿ 13 ಕಿಲೋಮೀಟರ್ ಬರುತ್ತೆ. ಚಾಲನೆ ಮಾಡುತ್ತಾ ನಂತರ ಅವರು ಎಡಕ್ಕೆ, ಎಡ ಮೀನ್ಸ್ ಮತ್ತೆ ಈ ಕಡೆ ಬರ್ತಾನೆ, ಎಡಕ್ಕೆ ತಿರುಗಿ 11, ಇದು 9 ಇದೆ, ಹಿಂಗೆ 9 ಇದೆ, ಸೊ 11 ಬರ್ತಾನೆ, 11 ಕಿಲೋಮೀಟರ್. ಅವರು ಕೊನೆಯದಾಗಿ ಮತ್ತೆ ಎಡಕ್ಕೆ ತಿರುಗಿಕೊಂಡು 1 ಕಿಲೋಮೀಟರ್ ಹೋಗ್ತಾರೆ. ಸೊ ನೋಡಿ ಇಲ್ಲಿ ಇಲ್ಲಿಂದ ಇಲ್ಲಿಗೆ 12 ಇದೆ,
ಇಲ್ಲಿಂದ ಇಲ್ಲಿಗೆ 13 ಇದೆ ಅಂತ ಹೇಳಿದ್ರೆ ಸೊ ಈ ಒಂದು ಡಾಟ್ ಏನಿದೆಯೋ ಇಲ್ಲಿಗೆ ಬರ್ತಾನೆ 1 ಕಿಲೋಮೀಟರ್. ಓಕೆ, ಸೊ ಈ ಪಾಯಿಂಟಲ್ಲಿ ಬರ್ತಕ್ಕಂಥದ್ದು ಪಿ ಬಿಂದುವಿನಲ್ಲಿ ನಿಲ್ಲುತ್ತಾರೆ. ಅವರು ಮತ್ತೆ ಎ ಬಿಂದುವನ್ನು ತಲುಪಲು ಎಷ್ಟು ದೂರ ಮತ್ತು ಯಾವ ದಿಕ್ಕಿನಲ್ಲಿ ಚಾಲನೆ ಮಾಡಬೇಕು ಅಂತ ಕೇಳಿದರೆ ನೋಡಿ, ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ, ಇಲ್ಲಿಂದ ಇಲ್ಲಿಗೆ 11 ಇದೆ, ಇಲ್ಲಿಂದ ಇಲ್ಲಿಗೆ 9, ಅಂದರೆ ಇಲ್ಲಿಂದ ಇಲ್ಲಿಗೆ 9 ಇದೆ. ಓಕೆ, ಸೊ ಇನ್ನು 11 ಅಂತ ಹೇಳಿದ್ರೆ ಇಲ್ಲಿಗೆ 2 ಆಯಿತು, 9 2 11 ಆಯಿತು, 2 ಆಯಿತು. ಸೊ ಅಲ್ಲಿಗಾಗಿ ಇಲ್ಲಿಂದ ಇಲ್ಲಿಗೆ 2 ಅಂದರೆ ಇಲ್ಲಿಂದ ಇಲ್ಲಿಗೂ ಸಹ 2 ಕಿಲೋಮೀಟರ್. ನಡೀತಕ್ಕಂಥದ್ದು ಎಲ್ಲಿಗೆ, ಈ ಕಡೆ ಉತ್ತರಕ್ಕೆ ಹೋಗ್ತಕ್ಕಂಥ, ಇದು ದಕ್ಷಿಣ ಪಾಯಿಂಟು, ಹಿಂಗೆ ಹೋದರೆ ಉತ್ತರ ಆಗುತ್ತೆ. ಒಕ್ಕೂಟದ ವಿವಾದಗಳಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಮೂಲ ನ್ಯಾಯವ್ಯಾಪ್ತಿ ಮತ್ತು ಅದರ ರಿಟ್ ನ್ಯಾಯವ್ಯಾಪ್ತಿಯ ನಡುವಿನ ಪ್ರಮುಖ ವ್ಯತ್ಯಾಸವೇನಂತ ಕೇಳಿದರೆ ಉತ್ತರ ಒಕ್ಕೂಟದ ವಿವಾದದ ನ್ಯಾಯವ್ಯಾಪ್ತಿಯು ಸಲಹಾತ್ಮಕವಾಗಿದ್ದು ರಿಟ್ ನ್ಯಾಯವ್ಯಾಪ್ತಿಯು ಬದ್ಧತೆಗೆ ಒಳಪಟ್ಟಿರುತ್ತದೆ. ನೆಕ್ಸ್ಟ್ 127 - 7 ಇಂಟು 17 + 6 ಎಸ್ 17 + 6 + 93 ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲ ನೋಡ್ತಾ ಹೋದರೆ ಫಸ್ಟ್ ನಾವು ಬಾಡ್ಮಾಸ್ ಥಿಯರಮ್ನ ಅಪ್ಲೈ ಮಾಡಬೇಕಾಗುತ್ತೆ. ಬಾಡ್ಮಾಸ್ ಅಂತ ಹೇಳಿದಾಗ ಫಸ್ಟ್ ಬ್ರಾಕೆಟನ್ನು ಓಪನ್ ಮಾಡಬೇಕು ನಾವು. ಬ್ರಾಕೆಟ್ ಎಲ್ಲಿದೆ, ಸೊ ಇಲ್ಲಿದೆ ಬ್ರಾಕೆಟು. 17 + 6 ಅಂತ ತೊಗೊಂಡು ನಮಗೆ 23 ಬರುತ್ತೆ. ಓಕೆ, 23 ಅಂತ ಬಂತು. ಸೊ 23 ಅಂತ ಬಂದಾಗ ಈ ನೆಕ್ಸ್ಟು ಡಿವಿಷನ್ ಮಾಡಬೇಕು. ಡಿವಿಷನನ್ನು ಕೊಟ್ಟಿಲ್ಲ, ಮಲ್ಟಿಪ್ಲಿಕೇಶನ್ ಮಾಡಬೇಕಾಗುತ್ತೆ. ಸೊ 7 ಮತ್ತು 23 ಮಲ್ಟಿಪ್ಲೈ ಮಾಡಿ ನೀವು 127 ಹಾಗೆ ಬರ್ಕೊಳ್ಳಿ, ಮೈನಸ್ ಹಾಗೆ ಇರಲಿ. 7 3 21, 7 14 2 16. ಸೊ ಪ್ಲಸ್ 93. ಓಕೆ, ಸೊ ನೆಕ್ಸ್ಟ್ ಏನು ಮಾಡಬೇಕು, ಅಡಿಷನನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ. ಅಡಿಷನನ್ನು ಮಾಡಿ ಇದು ಮತ್ತು ಇದನ್ನು 7 3 10 0 ದಶಕ 1 9 2 11 11 1 12 2 ದಶಕ 1. ಓಕೆ, 220 ಆಯಿತು, ಮೈನಸ್ 161. 220ರಲ್ಲಿ 160 ಮೈನಸ್ ಮಾಡಿ ನಿಮಗೆ 59 ಆನ್ಸರ್ ಬರುತ್ತೆ. ಒಂದು ವೇಳೆ ಪ್ಲಸ್ ಎಂದರೆ ಮೈನಸ್ಸು, ಮೈನಸ್ ಅಂದರೆ ಇಂಟು ಅಂದರೆ ಡಿವೈಡೆಡ್ ಬೈ. ಸೊ ಓಕೆ, ಚೇಂಜ್ ಮಾಡ್ತಾ ಹೋಗಿ. ಸೊ ಚೇಂಜ್ ಮಾಡಿದಾಗ ಬರ್ತಕ್ಕಂಥ ಆನ್ಸರ್ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಸೊ ಫಸ್ಟಿಗೆ ನಾವು 32 14 16 8 4 ಅಂತ ತಗೊಂಡ್ರೆ ಎಸ್ ಡಿವೈಡೆಡ್ ಬೈ ಏನು ಚೇಂಜ್ ಮಾಡಬೇಕಿಲ್ಲ. ಡಿವೈಡೆಡ್ ಅಂತ ಅಂದರೆ ಎಸ್ ಪ್ಲಸ್ ಅಂತ ಹಾಕ್ಕೊಳ್ಬೇಕು, ಡಿವೈಡೆಡ್ ಅಂದರೆ ಪ್ಲಸ್ಸು. ಅದಾದ ನಂತರ ಪ್ಲಸ್ಸನ್ನು ಕೊಟ್ಟಿದ್ರೆ ಪ್ಲಸ್ ಅಂದರೆ ಮೈನಸ್ಸು. ಓಕೆ, ಪ್ಲಸ್ ಅಂದರೆ ಮೈನಸ್ಸು. ನೆಕ್ಸ್ಟ್ ಮೈನಸ್ ಅಂದರೆ ಇಂಟು ಕೊಟ್ಟಿದ್ದಾರೆ, ಮೈನಸ್ ಅಂದರೆ ಇಂಟು, ಆ್ಯಂಡ್ ಇಂಟು ಅಂತ ಹೇಳಿದ್ರೆ ಡಿವೈಡೆಡ್ ಬೈ. ಸೊ ಸೇಮ್ ಬಾಡ್ಮಾಸ್ ಥಿಯರಮ್ನ ಅಪ್ಲೈ ಮಾಡಿ ಸ್ನೇಹಿತರೆ. ಬಾಡ್ಮಾಸ್ ಅಂತ ಹೇಳಿದಾಗ ಇಲ್ಲೂ ಅಷ್ಟೇ ಫಸ್ಟ್ ಏನು ಮಾಡಬೇಕು, ಬ್ರಾಕೆಟ್ ತೊಗೋಬೇಕು. ಬ್ರಾಕೆಟ್ ಕೊಟ್ಟಿಲ್ಲ, ಡಿವಿಷನನ್ನು ಮಾಡಬೇಕಾಗುತ್ತೆ. ಡಿವಿಷನ್ ಮಾಡಿದಾಗ 4 1 4 2 ಆಯಿತು, 2 ಆಯಿತು ಇಲ್ಲಿಗೆ. ಸೊ ನೆಕ್ಸ್ಟು ಮಲ್ಟಿಪ್ಲೈ ಏನೋ ಮಾಡಿ, 16 32 ಆಯಿತು, ಮೈನಸ್ ಹಾಗೆ ಇರಲಿ, 14 + 32 ಆಯಿತು. ನೆಕ್ಸ್ಟ್ ನೋಡಿ, ಈ 32 ಕ್ಯಾನ್ಸಲ್ ಆದರೆ ಉಳಿತಕ್ಕಂಥದ್ದು 14. ಈ ಕೆಳಗೆ ನೀಡಿರುವ ಪ್ರಶ್ನೆಯು 3 ಅಂಕಿಯ 5 ಸಂಖ್ಯೆಗಳನ್ನು ಆಧರಿಸಿದೆ. ಓಕೆ, ಸೊ ಇದು ಕೊಟ್ಟಿದ್ದಾರೆ 3 ಅಂಕಿಗಳಿರ್ತಕ್ಕಂಥ ಎಷ್ಟು 5 ಸಂಖ್ಯೆಗಳು ಇದ್ದಾವೆ. ಸೊ ನಮಗೆ ಇದು ಬೇಡ ಸ್ನೇಹಿತರೆ. ಅತ್ಯಂತ ದೊಡ್ಡ ಸಂಖ್ಯೆಯ 2ನೇ ಅಂಕಿಯನ್ನು, ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು, ಅತ್ಯಂತ ದೊಡ್ಡ ಸಂಖ್ಯೆ 625 ದೊಡ್ಡ ಸಂಖ್ಯೆ. 625 ದೊಡ್ಡ ಸಂಖ್ಯೆ. 625 ಸಂಖ್ಯೆಯ 2ನೇ ಅಂಕಿ ಯಾವುದು, 2. 2ನೇ ಅಂಕಿ 2 ಬರುತ್ತೆ. ಆ್ಯಂಡ್ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದಿದೆ, ಅತ್ಯಂತ ಚಿಕ್ಕ ಸಂಖ್ಯೆ 150 ಇದೆ, 150. 2ನೇ ಅಂಕಿಯಿಂದ 5. ಓಕೆ, 2ನೇ ಅಂಕಿಯಿಂದ ಇದನ್ನ ನಾವೇನು ಮಾಡಬೇಕು, ಕಳಿಬೇಕು ಸ್ನೇಹಿತರೆ. 5ರಿಂದ 2ನ್ನು ಕಳೆದ್ರೆ ನಮಗೆ 3 ಬರುತ್ತೆ. ಇಫ್ ದ ರೇಷಿಯೋ ಆಫ್ 2 numbers is 5:3 ಅಂತ ಕೊಟ್ಟಿದ್ದಾರೆ ಆ್ಯಂಡ್ ದ ಪ್ರಾಡಕ್ಟ್ of their LCM and their HCF is 135, then the sum of the reciprocal of the LCM and the HCF is ಅಂತ ಕೇಳಿದರೆ. ಅಂದರೆ ಏನಾಗಿದೆ ಇಲ್ಲಿ, ಇಫ್ ದ ರೇಷಿಯೋ ಆಫ್ 2 numbers is ಅಂದರೆ 2 ನಂಬರ್ಸ್ಗಳ ರೇಷಿಯೋ ಏನು ಕೊಟ್ಟಿದ್ದಾರೆ 5:3. ಅಂದರೆ ನಾವು ಗೊತ್ತಿದೆ ಸ್ನೇಹಿತರೆ, A × B = H × L ಅಂತ ಒಂದು ಫಾರ್ಮುಲಾ ಇದೆ. ಅಂದರೆ 2 ಬೀಜೋಕ್ತಿಗಳ ಗುಣಾಕಾರ ಈಕ್ವಲ್ಸ್ ಒಂದು ಮಾಸಹ ಮತ್ತು ಲಾಸಹಗಳ ಗುಣಾಕಾರಕ್ಕೆ ಸಮ. ಸೊ ಓಕೆ, ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ 2 A ಮತ್ತು B ಏನಿದೆಯೋ ಇದಾಗಿರುತ್ತೆ. ನಮಗೆ ಇಲ್ಲಿ ರೇಷಿಯೋ ಮಾತ್ರ ಕೊಟ್ಟಿದ್ದಾರೆ, ಎಷ್ಟು ಅಂತ ಕೊಟ್ಟಿಲ್ಲ. ಸೊ ಹಾಗಾಗಿ ನಾವು 5x ಮತ್ತು 3x ಅಂತ ತಗೊಳ್ಳೋಣ. ಓಕೆ, ಆ್ಯಂಡ್ ದ ಪ್ರಾಡಕ್ಟ್ ಆಫ್ ದೇರ್ LCM ಆ್ಯಂಡ್ ದೇರ್ HCF ಅಂದರೆ ಪ್ರಾಡಕ್ಟ್ ಅಂದರೆ ಮಲ್ಟಿಪ್ಲಿಕೇಶನ್ ಅಂತ ಅರ್ಥ ಬರುತ್ತೆ. ಪ್ರಾಡಕ್ಟ್ ಅಂದರೆ ಗುಣಿಸ್ತಕ್ಕಂಥದ್ದು. HCF ಮತ್ತು LCM ಮತ್ತು HCFನ ಪ್ರಾಡಕ್ಟ್ ಎಷ್ಟೇ 135 ಇದೆ. ಓಕೆ, 135
5 ಇದೆ. ದೆನ್ ದ ಸಮ್ ಆಫ್ ದ ರೆಸಿಪ್ರೋಕಲ್ ಆಫ್ ದ LCM ಅಂಡ್ HCF ಅಂದರೆ ಇಲ್ಲಿ ಟೋಟಲ್ ಆಗಿ 135 LCM ಮತ್ತು HCF ಆಯಿತು. ಸೊ ಸಪ್ರೇಟ್ ಆಗಿ ನಾವು LCM ಮತ್ತು HCF ಅನ್ನು ಕಂಡುಹಿಡ್ಕೊಂಡು ಅದರ ಒಂದು ರೆಸಿಪ್ರೋಕಲ್ನ ಸಮ್ ಮಾಡಬೇಕಾಗುತ್ತೆ. ರೆಸಿಪ್ರೋಕಲ್ ಅಂತ ಅಂದರೆ ಈಗ 4 ಅಂತ ಇದ್ರೆ 1/4. ಓಕೆ, ಸೊ 5 1/5 ರೆಸಿಪ್ರೋಕಲ್ ಅಂತ ಕರಿತೀವಿ. ಇದರ ಒಂದು ಏನು LCM ಮತ್ತು HCF ಇದೆಯೋ ಎರಡರ ಒಂದು ರೆಸಿಪ್ರೋಕಲ್ ಸಮ್ ಮಾಡಬೇಕು ನಾವು. ಸೊ ಅವಾಗ ಬರ್ತಕ್ಕಂಥ ಉತ್ತರ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಸೊ ಈಗ ಇದರ ಎಕ್ಸ್ ವ್ಯಾಲ್ಯೂ ಕಂಡುಹಿಡ್ಕೊಂಡ್ರೆ ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ 135 ಡಿವೈಡೆಡ್ 5 3 15. ಸೊ 15 ಡಿವೈಡ್ ಮಾಡಿ 19 45. ಇದು ಎಕ್ಸ್ ಸ್ಕ್ವೇರ್ ಆಗುತ್ತೆ. ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಆಯಿತು. ಎಕ್ಸ್ ಇಸ್ ಈಕ್ವಲ್ ಟು 3 ಆಯಿತು ಸ್ನೇಹಿತರೆ. ಎಕ್ಸ್ ಈಕ್ವಲ್ಸ್ 3 ಆದರೆ ಎ ಎಷ್ಟು ಬರುತ್ತೆ ನಮಗೆ ನೋಡಿ. ಎ ಇಸ್ ಈಕ್ವಲ್ ಟು 5x ಅಂತ ತೊಗೊಂಡಿದ್ದೀವಿ. 5 ಇಂಟು 3 5 3 15 ಆಯಿತು. ಬಿ ಬಂದು 3 ಇಂಟು 3 ಬಿ ಇದು 3x 3 ಇಂಟು 3 9 ಆಯಿತು. ಇದು ಎ ಮತ್ತು ಬಿ ಎರಡು ಬೀಜೋಕ್ತಿಗಳಾದ ಸ್ನೇಹಿತರೆ. ಎರಡು ಬೀಜೋಕ್ತಿಗಳನ್ನು ಕೊಟ್ಟಿದ್ದಾರೆ. ಟೋಟಲ್ ಆಗಿ H ಇಂಟು ಎಲ್ ಅಂತ ಹೇಳಿದಾಗ ಅದು ಲಾಸಹ ಮತ್ತು ಮಾಸಹವನ್ನು ಕೊಟ್ಟಿದ್ದಾರೆ. ಓಕೆ, ಈಗ ನೆಕ್ಸ್ಟ್ ನಾವು ಏನು ಮಾಡಬೇಕು, ಈಗ LCM ಸಪ್ರೇಟಾಗಿ ಕಂಡುಹಿಡಬೇಕು. LCM ಮತ್ತು HCF ಏನು ಕೊಟ್ಟಿದ್ರು ಅದನ್ನು ಸಪ್ರೇಟಾಗಿ ನಾವು ಕಂಡುಹಿಡಬೇಕಾಗುತ್ತೆ ಸ್ನೇಹಿತರೆ. ಸೊ ಈಗ ನಾವು ಎಲ್ ಕಂಡುಹಿಡಬೇಕಂದ್ರೆ ಏನು ಮಾಡಬೇಕು, ಈಗ ಎಲ್ ಸಪ್ರೇಟ್ H ಸಪ್ರೇಟ್ ಕಂಡುಹಿಡ್ಕೋಬೇಕಂದ್ರೆ ಇಫ್ ಸೇಮ್ ಫಾರ್ಮುಲಾ. ಈಗ ಎಲ್ ಇಸ್ ಈಕ್ವಲ್ ಟು H ಕೆಳಗಡೆ ಬರುತ್ತೆ, A ಇಂಟು ಬಿ ಡಿವೈಡೆಡ್ ಬೈ H ಬರುತ್ತೆ. ಅದೇ ರೀತಿ H ಕಂಡುಹಿಡಬೇಕಂತಂದರೆ A ಇಂಟು ಬಿ ಡಿವೈಡೆಡ್ ಬೈ ಎಲ್ ಬರುತ್ತೆ. ಹೌದಾ? ಸೊ ಈಗ ಎಲ್ ಏನು ಕಂಡುಹಿಡಬೇಕು, ಈಗ ಎ ಇಂಟು ಬಿ ನೋಡಿ ಎ ಇಂಟು ಬಿ ಕೊಟ್ಟಿದ್ದಾರೆ. ಸೊ ಎ ಇಂಟು ಬಿ ಅಂತ ಅಂದರೆ ಎಷ್ಟು ಬರುತ್ತೆ ಇಲ್ಲಿ, ನೆಕ್ಸ್ಟು ಇಲ್ಲಿ LCM ಕಂಡುಹಿಡಬೇಕು ಮತ್ತು ಮಾಸಹ H ಅಂತ ಹೇಳಿದ್ರೆ ಮಾಸಹ ಅಲ್ವಾ. ಸೊ ಮಾಸಹ ಆಫ್ 15 ಆ್ಯಂಡ್ 9ಗೆ ಮಾಸಹ ಎಷ್ಟು ನೋಡಿ. 15 ಅಂತಕ್ಕಂಥದ್ದು 3 ಇಂಟು 5, 9 ಅಂತಕ್ಕಂಥದ್ದು 3 ಇಂಟು 3. ಸೊ ಎರಡರಲ್ಲಿ ಕಾಮನ್ ಆಗಿರ್ತಕ್ಕಂಥ ಯಾವುದು 3. ಹೌದಾ? ಸೊ ಕಾಮನ್ 3 ಇದೆ ಅಂತಂದರೆ ಅಲ್ಲಿಗೆ ಮಾಸಹ ನಮಗೆ 3 ಬಂತು. ಮಾಸಹ 3 ಆಯಿತು. ಮಾಸಹ 3 ಆದರೆ ಈಗ ನಾವು ಮಾಸಹ ಕಂಡುಹಿಡ್ಕೊಂಡ್ವಿ. ಈ ಒಂದು ಮಾಸಹ ಇದೆ ಇದನ್ನು ಕಂಡುಹಿಡ್ಕೊಂಡ್ವಿ. ಲಾಸಹ ಕಂಡುಹಿಡಬೇಕು. ಎಲ್ ಇಸ್ ಈಕ್ವಲ್ ಟು ಎ ಇಂಟು ಬಿ ಡಿವೈಡೆಡ್ ಬೈ H. ಎ ಇಂಟು ಬಿ ಎಷ್ಟಿದೆ 15 ಇಂಟು 9 19 135 ಇದೆ. H ಕಂಡುಹಿಡಿದ್ವಿ 3. ಸೊ ಡಿವೈಡ್ ಮಾಡ್ತಾ ಹೋಗಿ 4 3 12 4 5 ಸಾರಿ 5 3 15 45 ಬಂತು. ಎಲ್ ಈಕ್ವಲ್ಸ್ 45, H ಈಕ್ವಲ್ಸ್ 3. ಈಗ ಕೇಳಿರ್ತಕ್ಕಂಥದ್ದು ರೆಸಿಪ್ರೋಕಲ್ ಸಮ್ ಆಫ್ ದ ರೆಸಿಪ್ರೋಕಲ್ ಕೇಳಿದರೆ. ಸೊ 1/L ಪ್ಲಸ್ 1/H ಒಂದು ಆನ್ಸರ್ ಎಷ್ಟು ಅಂತ ಅವ್ರು ಕೇಳಿರ್ತಕ್ಕಂಥದ್ದು ಆಗಿದೆ ಸ್ನೇಹಿತರೆ. 1/L ಅಂತ ಹೇಳಿದ್ರೆ 1/45 ಪ್ಲಸ್ 1/3. ಇದಕ್ಕೆ LCM ತೊಗೊಂಡ ಸ್ನೇಹಿತರೆ 45 LCM ಆಗುತ್ತೆ. ಸೊ 1 ವರ್ತಿ ಹೋಯಿತು, 1 ಪ್ಲಸ್ 15 3 45. ಸೊ 15 ವರ್ತಿ ಹೋಗುತ್ತೆ. 15 ಪ್ಲಸ್ 1 16/45. ಸೊ ಆನ್ಸರು ಇದಾಗಿರುತ್ತೆ. ನೆಕ್ಸ್ಟು ಈ ಕೆಳಗಿನ ಸಂಖ್ಯೆ ಮತ್ತು ಸಂಕೇತಗಳ ಸರಣಿಯನ್ನು ಪರಿಶೀಲಿಸಿ ಮತ್ತು ನಂತರ ನೀಡಿರುವ ಪ್ರಶ್ನೆಗೆ ಉತ್ತರಿಸಿ. ಎಣಿಕೆಯನ್ನು ಎಡದಿಂದ ಬಲಕ್ಕೆ ಮಾತ್ರ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಓಕೆ, ಎಲ್ಲ ಸಂಖ್ಯೆಗಳು 1 ಅಂಕಿಯ ಸಂಖ್ಯೆಗಳಾಗಿರುತ್ತವೆ. ಸೊ ಇದು ಯಾವುದು ಜೋಡಿ ಇಲ್ಲ, ಎಲ್ಲ ಸಿಂಗಲ್ ಪದನೇ ಆಗಿವೆ. ಸೊ ಕ್ವೆಶ್ಚನ್ ಏನಾಗಿದೆ, ಪ್ರತಿಯೊಂದು ತನ್ನ ತಕ್ಷಣದ ಹಿಂದೆ ಸಂಕೇತವನ್ನು ಮತ್ತು ತನ್ನ ತಕ್ಷಣದ ಮುಂದೆ ಸಹ ಸಂಕೇತವನ್ನೇ ಹೊಂದಿರಬೇಕು. ಈಗ ಇಲ್ಲಿ ಸಂಕೇತ ಯಾವುದು, ಇದು ಸಂಕೇತ ಆಗಿರುತ್ತೆ. ಓಕೆ, ಇದೆಲ್ಲ ಇದು ಸಂಕೇತ, ಇದು ಸಂಕೇತ, ಇದು ಸಂಕೇತ, ಇದು ಸಂಕೇತ. ಪ್ರಶ್ನೆ ಏನಿದೆ, ಒಂದು ಸಂಖ್ಯೆನ ತಗೊಳ್ತೀವಿ ಅಂದರೆ ಹಿಂದೆ ಸಹ ಸಂಕೇತನ ಇರಬೇಕು. ಯಾವುದಾದ್ರೂ ಆಗಿರ್ಬೋದು ಸಂಕೇತ ಇರಬೇಕು, ಮುಂದೆನೂ ಸಹ ಒಂದು ಸಂಕೇತ ಇರಬೇಕಾಗಿರುತ್ತೆ. ಅದು ಯಾವುದಾದ್ರೂ ಆಗಿರ್ಬೋದು ಸ್ನೇಹಿತರೆ. ಓಕೆ, ಸೊ ಇಂಥದ್ದು ಸಂಖ್ಯೆಗಳು ಎಷ್ಟಿದಾವೆ ಅಂತ ಕೇಳಿದರೆ ನೋಡಿ. ಫಸ್ಟ್ ನಾವು ನೋಡ್ತಾ ಹೋದರೆ ಇಲ್ಲಿ ಸಂಕೇತಗಳಿದ್ದಾವೆ 3 ಇದೆ. ಇಲ್ಲಿ ಹಿಂದೆ ಸಂಕೇತ ಇದೆ ಬಟ್ ಮುಂದೆ ಸಂಖ್ಯೆ ಇದೆ. ಸೊ ಹಾಗಾಗಿ ಇದು ಆಗೋದಿಲ್ಲ. ನೆಕ್ಸ್ಟ್ ಇಲ್ಲಿ ತಗೊಂಡ್ರೆ ಮುಂದೆ ಸಂಕೇತ ಇದೆ, ಹಿಂದೆ ಸಂಖ್ಯೆ ಇದೆ. ಸೊ 9 ಇದು ಆಗೋದಿಲ್ಲ. ಇನ್ನು ನೆಕ್ಸ್ಟ್ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು ಸ್ನೇಹಿತರೆ. ಒಂದಕ್ಕೆ ಹಿಂದೆ ಸಂಕೇತ ಇದೆ, ಮುಂದೆ ಸಂಕೇತ ಇದೆ. ಇದೊಂದು ನಾವು ತಗೊಳ್ಬಹುದು. ಹಿಂದೆ ಮುಂದೆ 2 ಸಂಕೇತ ಬರುತ್ತೆ. ಇನ್ನು ಇಲ್ಲೆಲ್ಲ ತಗೊಳ್ತಾ ಹೋದ್ರೆ ನೋಡಿ, ಇಲ್ಲಿ ಹಿಂದೆ ಇದೆ, ಮುಂದೆ ಇಲ್ಲ. ಇಲ್ಲಿ ಮುಂದೆ ಇದೆ, ಹಿಂದೆ ಇಲ್ಲ. ಓಕೆ, ಇದು ಸಂಕೇತ ಬಟ್ ನಾವು ಸಂಖ್ಯೆಗಳನ್ನ ತಗೊಳ್ಬೇಕಾಗುತ್ತೆ. ಸೊ ಹಾಗೆ ಇಲ್ಲಿ ಇದೊಂದು ಮಾತನ್ನ ತಗೊಳ್ಬಹುದು ಸ್ನೇಹಿತರೆ. ಆಪ್ಷನ್ ಆಗಾಗಿ 4 1 ಅಂತಕ್ಕಂಥದ್ದು. ಸೊ ಹಿಂದೆ ಮುಂದೆ 2 ಸಹ, ಒಂದು ಸಂಖ್ಯೆಗೆ ಹಿಂದೆ ಮುಂದೆ 2 ಸಹ ಸಂಕೇತ ಕಂಡು ಬರಬೇಕು.
And next, the mode and median of a data set is 28.4 and 88 respectively. What is the mean of the data set ಅಂತ ಕೊಟ್ಟಿದ್ದಾರೆ. ಯೂಸ್ ಎಂಪೆರಿಕಲ್ ಫಾರ್ಮುಲಾ. ಓಕೆ, ಸೊ ಇಲ್ಲಿ ಮೋಡ್ ಅಂತ ಅಂದರೆ ಯಾವ್ದು ಬರುತ್ತೆ ಅಂತ ಹೇಳಿ ಸ್ನೇಹಿತರೆ, ಮೋಡ್ ಬಂದು ಬಹುಲಕ ಬರುತ್ತೆ. ಮೀಡಿಯನ್ ಅಂತ ಹೇಳಿದಾಗ ಮಧ್ಯಂತರ ಅಥವಾ ಮಧ್ಯಾಂಕ. ಓಕೆ, ಸೊ ನೆಕ್ಸ್ಟ್ ಏನು ಕಂಡುಹಿಡಿಬೇಕು ಇಲ್ಲಿ, ಮೀನ್ ಸರಾಸರಿ ಕಂಡುಹಿಡಿಬೇಕಾಗುತ್ತೆ. ಓಕೆ, ಸೊ ಫಾರ್ಮುಲಾ ಏನಿದೆ ಅಂತ ಹೇಳಿದ್ರೆ ಬಹುಲಕ ಅಥವಾ ಮೋಡ್ ಈಕ್ವಲ್ಸ್ 3 ಇಂಟು ಮೀಡಿಯನ್ ಮಧ್ಯಾಂಕ ಅಥವಾ ಮೀಡಿಯನ್ ಮೈನಸ್ 2 ಇಂಟು ಸರಾಸರಿ. ಓಕೆ, ಸೊ ಈಗ ನಾವು ಸರಾಸರಿ ಕಂಡುಹಿಡಿಬೇಕು. ಸೊ ಹಾಗಾಗಿ ಇದನ್ನ ಈ ಕಡೆ ತಗೊಂಡು ಇದನ್ನ ಈ ಕಡೆ ಕಳಿಸಿ, 2 ಸರಾಸರಿ ಈಕ್ವಲ್ಸ್ 3 ಇಂಟು ಮಧ್ಯಾಂಕ ಎಷ್ಟು ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ಮಧ್ಯಾಂಕ ಮೀಡಿಯನ್. ಓಕೆ, ಇದು ಮೋಡ್ ಬಂದು 28.4, ಮೀಡಿಯನ್ ಬಂದು 88 ಇದೆ. ಸೊ ಇದೀ ಕಡೆ ಬಂದಾಗ ಮೈನಸ್ ಆಯಿತು, ಮೈನಸ್ ಬಹುಲಕ ಎಷ್ಟಿದೆ 28.4 ಇದೆ. ಸೊ 8 3 24, 8 3 24, 26 ಆಯಿತು, ಮೈನಸ್ 28.4 ಆಯಿತು. 264ರಲ್ಲಿ ನೀವು 28.4 ಕಳೆದ್ರೆ ನಿಮಗೆ ಬರ್ತಕ್ಕಂಥದ್ದು 235.6 ಆಗಿರುತ್ತೆ. ಇಲ್ಲಿ 2 ಇದೆ ಸ್ನೇಹಿತರೆ, ಈ 2ನ್ನ ನೀವು ಡಿವೈಡ್ ಮಾಡ್ತಾ ಹೋದರೆ ನಿಮಗೆ ಬರ್ತಕ್ಕಂಥದ್ದು 117.8 ಆಗಿರುತ್ತೆ. ಕೊಟ್ಟಿರುವ ಸರಣಿಯಲ್ಲಿನ ಪ್ರಶ್ನಾರ್ಥಕ ಚಿಹ್ನೆಯ ಸ್ಥಾನದಲ್ಲಿ ಯಾವ ಸಂಖ್ಯೆ ಬರಬೇಕು? ಎಸ್, ಇಲ್ಲಿ 701 ಕೊಟ್ಟಿದ್ದಾರೆ, 701. ಸೊ ಇಲ್ಲಿ ಏನಿದೆ 700 ಇದೆ. ಸೊ ಎಷ್ಟು ಡಿಫ್ರೆನ್ಸ್ ಆಯಿತು? 1 ಡಿಫ್ರೆನ್ಸ್ ಆಯಿತು ಸ್ನೇಹಿತರೆ. ಅದಾದ ನಂತರ 700ರಲ್ಲಿ ಮೈನಸ್ 697 ಮಾಡಿದ್ರೆ ನಿಮಗೆ ಡಿಫ್ರೆನ್ಸ್ ಎಷ್ಟಿದೆ? 3 ಡಿಫ್ರೆನ್ಸ್ ಇದೆ. ಅದಾದ ನಂತರ 692ರಲ್ಲಿ 692 ಮೈನಸ್ ಮಾಡಿದ್ರೆ ನಿಮಗೆ ಡಿಫ್ರೆನ್ಸ್ ಎಷ್ಟು? 5 ಇದೆ. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದಾಗ 692ರಲ್ಲಿ 685 ಮೈನಸ್ ಮಾಡಿದ್ರೆ ನಿಮಗೆ ಡಿಫ್ರೆನ್ಸು 7 ಸಿಗುತ್ತೆ. ಸೊ ಈಗ ನೆಕ್ಸ್ಟ್ ಎಷ್ಟು ಸಿಗಬೇಕು? 9 ಡಿಫ್ರೆನ್ಸ್ ಸಿಗಬೇಕಂತ ಹೇಳಿದ್ರೆ ಇದಕ್ಕೆ 9ನ್ನು ನೀವು ಮೈನಸ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸೊ 9ನ್ನು ಮೈನಸ್ ಮಾಡಿ. ಸೊ 15ರಲ್ಲಿ 9 ಹೋದರೆ ನಿಮಗೆ ಸಿಗ್ತಕ್ಕಂಥದ್ದು ಎಷ್ಟು? 676 ಆಗಿರುತ್ತೆ. ಓಕೆ, ಸೊ ಅಷ್ಟೇ ಆನ್ಸರ್. ಭಾರತದ ಯಾವ ರಾಜ್ಯದ ರಾಜಧಾನಿಯ ಸಮೀಪದಲ್ಲಿ 24 ಡಿಗ್ರಿ ಅಕ್ಷಾಂಶವು ಹಾದು ಹೋಗುತ್ತದೆ ಅಂತ ಕೇಳಿದರೆ ಭೋಪಾಲ್. ಆನ್ಸರ್ ಆಪ್ಷನ್ 2. ಒಂದು ವಿಶಿಷ್ಟ ಸಂಕೇತ ಭಾಷೆಯಲ್ಲಿ A+B ಎಂದರೆ A ಅವರು Bನ ತಾಯಿ, A-B ಎಂದರೆ A ಅವರು Bನ ಸಹೋದರ, ಇಂಟು ಅಂದರೆ ಪತ್ನಿ ಬರ್ತಾರೆ, ಡಿವೈಡೆಡ್ ಬೈ ಅಂದರೆ ತಂದೆ ಆಗ್ತಾರೆ ಸ್ನೇಹಿತರೆ. ಓಕೆ, ಸೊ ಇಷ್ಟು ಅರ್ಥ ಮಾಡ್ಕೊಳ್ತಾ ಹೋಗಿ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? M+N ಅಂತ ಕೊಟ್ಟಿದ್ದಾರೆ. ಸೊ M+N ಅಂದರೆ ಏನು? M ರವರು Bನ ಅಥವಾ N ರವರ ತಾಯಿ. ಓಕೆ, ಸೊ M ಅಂತಕ್ಕಂಥವ್ರು N ರವರ ತಾಯಿ ಆಯಿತು. ನೆಕ್ಸ್ಟ್ ಏನಿದೆ? N ಇಂಟು O. N ಇಂಟು O ಅಂದರೆ N ರವರು Bನ ಪತ್ನಿ ಆಗಿರ್ತಾರೆ, N ರವರು Bನ ಪತ್ನಿ. ಓಕೆ, ಸೊ ಇವರಿಬ್ರು ಏನಾಗ್ತಾರೆ? ದಂಪತಿಗಳಾಗ್ತಾರೆ. ಆದರೆ ಇವರು ಹೆಂಡತಿ, ಇವರು ಗಂಡ, ಪತ್ನಿ. ಓಕೆ, ಸೊ ಪತಿ ಅಂತ ಅರ್ಥ ಬರುತ್ತೆ, ಪತಿ. ನೆಕ್ಸ್ಟ್ ಏನಿದೆ? O ಡಿವೈಡೆಡ್ ಬೈ P ಕೊಟ್ಟಿದ್ದಾರೆ. O ಡಿವೈಡೆಡ್ ಬೈ P ಅಂದರೆ A ಅವರು Bನ ತಂದೆ, A ಅವರು Bನ ತಂದೆ. ಸೊ ಓಕೆ, ಇದು O ಬರಬೇಕು, O ಬರಬೇಕು. ಓಕೆ, O ಅವರು Bನ ತಂದೆ, ಅಥವಾ ಏನಾಗುತ್ತೆ ಇಲ್ಲಿ O ರವರು Pನ ತಂದೆ, O Pನ ಇವ್ರಿಗೆ ತಂದೆ ಆಗಬೇಕು. ಸೊ ಇವ್ರಿಗೆ ಮಗ ಆಗಬೇಕು. ಓಕೆ, ಸೊ ಮಗ ಅಂತ ಹೇಳಿದಾಗ ಎನ್ಗೂ ಸಹ ಏನಾಗಬೇಕು? ಇಲ್ಲಿ ಮಗ ಆಗಬೇಕು. ಅರ್ಥ ಆಯ್ತಾ? ಸೊ ಎನ್ಗೆ ಮಗ ಅಥವಾ ಓಗೆ ಮಗ, ಇವರಿಬ್ರು ತಂದೆ ತಾಯಿಗಳಾಗ್ತಾರೆ. ನೆಕ್ಸ್ಟ್ ಏನಾಯಿತು? P ಮೈನಸ್ ಕ್ಯೂ ಅಂದರೆ A ಅವರು Bನ ಸಹೋದರ, ಅಂದರೆ P ಮತ್ತು Q ಏನಾಗ್ತಾರೆ? ಸಹೋದರರು. ಸೊ ಇವರಿಬ್ರು ಸಹೋದರರಾಗ್ತಾರೆ. ಇವ್ರಿಗೆ ತಂದೆ, ಇವ್ರಿಗೆ ತಾಯಿ. ಓಕೆ, ಸೊ ನೆಕ್ಸ್ಟ್ ಏನಾಯಿತು? M ಅವರು Q ಅವರಿಗೆ ಹೇಗೆ ಸಂಬಂಧಿ, ಇವ್ರಿಗೆ ಹೇಗೆ ಸಂಬಂಧಿ ಅಂತ ಕೇಳವ್ರೆ. ಸೊ Mನ ಮಗಳು N ಆಗ್ತಾರೆ, Mನ ಮಗಳು Nನ ಸಹೋದರರು ಇವರಿಬ್ರು P ಮತ್ತು Q ಏನಾಗ್ತಾರೆ? ಸಹೋದರರಾಗ್ತಾರೆ. ಸೊ ಹಾಗಾಗಿರ್ಬೇಕಾದ್ರೆ
ಎಂ ಅವರು ಕ್ಯೂರವರಿಗೆ ಹೇಗೆ ಸಂಬಂಧಿ ಅಂತ ಹೇಳಿದ್ರೆ ಇವರು ತಾಯಿ, ಎನ್ ರವರು ತಾಯಿ, ತಾಯಿಯ ತಾಯಿ ಎಂ. ಸೊ ಅಲ್ಲಿಗೆ ಅಜ್ಜ ಅಂತ ಅಜ್ಜಿ ಅಂತ ಹೇಳ್ಬೋದು, ಅಥವಾ ತಾಯಿಯ ತಾಯಿ ಅಂತ ಬರುತ್ತೆ. ಅರ್ಥ ಆಯ್ತಲ್ವಾ? ಸೊ ಪಿ ಮತ್ತು ಕ್ಯೂಗೆ ಎನ್ ರವರು ತಾಯಿ ಆಗ್ತಾರೆ, ಎನ್ ರವರ ತಾಯಿ ಎಂ ರವರು. ಸರ್ವೋಚ್ಚ ನ್ಯಾಯಾಲಯವು ಅನುಚ್ಛೇದ 32ರ ಅಡಿಯಲ್ಲಿ ಯಾವ ನಿರ್ದಿಷ್ಟ ಉದ್ದೇಶಕ್ಕಾಗಿ ಮಾತ್ರವೇ ರಿಟ್ಗಳನ್ನು ಜಾರಿ ಮಾಡಬಹುದು ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಮೂಲಭೂತ ಹಕ್ಕುಗಳನ್ನು ರಕ್ಷಿಸಲು. ಗೋಡೆಗೆ ಒರಗಿಸಿರುವ ಒಂದು ಏಣಿಯ ಸಮತಲವಾಗಿರುವ ಒಂದು ನೆಲದೊಂದಿಗೆ ಟ್ಯಾನ್ ಟೀಟಾ 15/8 ಆಗುವಂತೆ ನೆಲದ ಮೇಲೆ ಟೀಟಾ ಕೋನವನ್ನು ಮೂಡಿಸುತ್ತದೆ. ಅಂದರೆ ಏನಾಗಿದೆ, ಇಲ್ಲಿ ಒಂದು ಗೋಡೆ ಇದೆ. ಸೊ ಒಂದು ಗೋಡೆಗೆ ಏನಾಗಿದೆ, ಒಂದು ಗೋಡೆ ಅಂತ ಅಂದ್ಕೊಂಡ್ರೆ ಏಣಿಯು ಸಮತಲವಾಗಿರುವ ಒಂದು ನೆಲದೊಂದಿಗೆ ಟ್ಯಾನ್ ಟೀಟಾ 15/8 ಆಗುವಂತೆ ಅಂತ ಕೊಟ್ಟರೆ ಫಸ್ಟ್ ನಾವು ಟ್ಯಾನ್ ಟೀಟಾಗೆ ಒಂದು ಫಾರ್ಮುಲಾ ಏನು ಬರುತ್ತೆ, ಆಪೋಸಿಟ್ ಬೈ ಅಡ್ಜಸೆಂಟ್ ಬರುತ್ತೆ. ಸೊ ಆಪೋಸಿಟ್ 15/8. ಇಲ್ಲೇನಾಯಿತು, ಕೋನವನ್ನು ಮೂಡಿಸ್ತದೆ. ಯಾವಾಗ ಒಂದು ಕೋನ ಮೂಡಿಸೋದು, ನೆಕ್ಸ್ಟ್ ಹೇಳ್ತೀನಿ ಸರ್. ಒಂದು ವೇಳೆ ಗೋಡೆಯ ಬುಡದಿಂದ ಆ ಏಣಿಯ ತುದಿಯವರೆಗೆ ಎತ್ತರವು 30 ಸೆಂಟಿಮೀಟರ್ ಇದೆ. ಸೊ ಇದು ಒಂದು ನೆಲ ಅಂತ ಅಂದರೆ, ಓಕೆ, ಇದು ಒಂದು ಗೋಡೆ ಅಂತ ಹೇಳಿದ್ರೆ ಏಣಿಯ ತುದಿಯವರೆಗೆ ಬುಡದಿಂದ ಎಷ್ಟು 30 ಸೆಂಟಿಮೀಟರ್ ಇದೆ. ಗೋಡೆಯ ಬುಡ ಮತ್ತು ಏಣಿಯ ಬುಡದ ನಡುವಿನ ದೂರವನ್ನು ಕಂಡುಹಿಡಬೇಕು. ಇಲ್ಲಿಂದ ಅಂದರೆ ಈ ಒಂದು ಏಣಿ ಏನು ಹಾಕಿರ್ತೀವೋ ಇಲ್ಲಿಗೆ ಹೀಗೆ, ಸೊ ಇದನ್ನು ನಾವು ಕಂಡುಹಿಡಬೇಕು. ಇದು ಎ ಬಿ ಸಿ ಅಂತ ತಗೊಂಡ್ರೆ ಇಲ್ಲಿ ಟೀಟಾ ಕೋನವನ್ನು ಏರ್ಪಾಡು ಮಾಡುತ್ತೆ. ಇದು 90 ಡಿಗ್ರಿ ಬರುತ್ತೆ ಸ್ನೇಹಿತರೆ. ಸೊ ಟೀಟಾವನ್ನು ಏರ್ಪಾಡು ಮಾಡಿದ್ರೆ ಈಗ ನಾನು ಹೇಳಿದಾಗೆ ಟ್ಯಾನ್ ಟೀಟಾ ಇಸ್ ಈಕ್ವಲ್ ಟು ಆಪೋಸಿಟ್ ಬೈ ಅಡ್ಜಸೆಂಟ್. ಸೊ ಆಪೋಸಿಟ್ ಬೈ ಅಡ್ಜಸೆಂಟ್ ಅಂದರೆ ಆಪೋಸಿಟ್ 15/8 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ 15/8 ಹೀಗಿರಬೇಕಾದ್ರೆ ಈಗ ಟ್ಯಾನ್ ಟೀಟಾ ಇದಾದರೆ ಇಲ್ಲಿ ಆಪೋಸಿಟ್ ಯಾವ್ದು ಬರುತ್ತೆ, ಆಪೋಸಿಟು ಎ ಬಿ ಬರುತ್ತೆ, ಡಿವೈಡೆಡ್ ಬೈ ಅಡ್ಜಸೆಂಟು ಬಿ ಸಿ ಬರುತ್ತೆ. ಹೌದಾ? ಸೊ ಎ ಬಿ ಎಷ್ಟು ಕೊಟ್ಟಿದ್ದಾರೆ, ಇಲ್ಲಿ 15 ಕೊಟ್ಟಿದ್ದಾರೆ, ಇಲ್ಲಿ 30 ಕೊಟ್ಟಿದ್ದಾರೆ. 15 ಅಂದರೆ 15ಕ್ಕೆ ಎಷ್ಟು ಮಲ್ಟಿಪ್ಲೈ ಮಾಡಿದ್ರೆ 2, ಸೊ 30 ಆಯಿತು. ಇನ್ನು ಕೆಳಗಡೆದು ಅಡ್ಜಸೆಂಟ್ ಅಂತ ಹೇಳಿದ್ರೆ ಇದು ಅಡ್ಜಸೆಂಟ್ ಬಿ ಸಿ. ಸೊ ಬಿ ಸಿ ಎಷ್ಟಿದೆ, 8 ಇದೆ ಸ್ನೇಹಿತರೆ. ಸೊ 8 ಅಂತ ಹೇಳಿದ್ರೆ 2 ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಯಾಕಂದರೆ 15 ಆಪೋಸಿಟ್ನ 15 ಕೊಟ್ಟು ಇದು 30 ಇದೆ. ಹೌದಾ? ಸೊ 15 ಕೊಟ್ಟಿದ್ದಾರೆ, 30 ಇದೆ, ಅಂದರೆ ಡಬಲ್ ಆಯಿತು. ಅಂದರೆ ಇದನ್ನ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡಿದ್ದಾರೆ ಅವರು. ಸಿಂಪ್ಲಿಫಿಕೇಶನ್ ಮಾಡ್ಕೊಂಡು 2 ಡಿವೈಡ್ ಮಾಡಿ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡಿದ್ದಾರೆ. ಸೊ 15/8 ಅಂತ ಹೇಳಿದಾಗ ಆಪೋಸಿಟ್ 15ರಿಂದ 15 30 ಆಯಿತು. ಬಿ ಸಿ ಅಂದರೆ ಅಡ್ಜಸೆಂಟು 8 ಕೊಟ್ಟಿದ್ದಾರೆ, 8 16 ಆಗುತ್ತೆ. ಸೊ ಅಷ್ಟೇ ಕಾಮನ್ನು, ಜಾಸ್ತಿ ಏನು ವರ್ಕ್ ಮಾಡೋ ಹಾಗಿಲ್ಲ. ಸೊ ಒಂದು ಐಡಿಯಾನ ಯೂಸ್ ಮಾಡಬೇಕಾಗುತ್ತೆ. Find the surface area of a sphere whose diameter is equal to 98 centimeter ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲೇನು ಕಂಡುಹಿಡಿಬೇಕು ನೀವು, ಫೈಂಡ್ ದ ಸರ್ಫೇಸ್ ಏರಿಯಾ ಆಫ್ ಸ್ಪೇರ್. ಸ್ಪೇರ್ ಅಂದರೆ ಗೋಳದ ಒಂದು ಇದನ್ನ ಕಂಡುಹಿಡಬೇಕಾಗುತ್ತೆ. ಸೊ ಇದರ ಫಾರ್ಮುಲಾ ಅಂತ ಹೇಳಿದಾಗ 4πr² ಅಂತ ಹೇಳ್ತೀವಿ ಸ್ನೇಹಿತರೆ. ಓಕೆ, ಡಯಾಮೀಟರ್ ಕೊಟ್ಟಿದ್ದಾರೆ, ಡಯಾಮೀಟರ್ ಎಷ್ಟು 98 ಇದೆ. ಓಕೆ, ಸೊ ಡಯಾಮೀಟರ್ ಇಸ್ ಈಕ್ವಲ್ ಟು 2r ಅಂತ ಹೇಳ್ತೀವಿ. ಹೌದಾ? ಸೊ ಹೀಗಿರಬೇಕಾದ್ರೆ 4 ಓಕೆ, ಇದು 4r² ಇದೆಯಲ್ವಾ, 4r² ನಾವು 2r² ಅಂತ ಬರ್ಕೊಳ್ಬಹುದಾ? ಸೊ ಡಯಾಮೀಟರ್ ಕೊಟ್ಟಿದ್ದಾರೆ 98 ಸೆಂಟಿಮೀಟರ್. ಸೊ ಹೀಗಿರಬೇಕಾದ್ರೆ ಪೈ ಹಾಗೆ ಉಳಿಸ್ಕೊಡಿ. 4r² ನಾವು 2r² ಅಂತ ಬರ್ಕೊಳ್ಬಹುದು ಸ್ನೇಹಿತರೆ. ಸೊ ಪೈ ಅಂತ ಹೇಳಿದಾಗ 22/7 ಬರುತ್ತೆ. 2r² ಅಂತ ಹೇಳಿದ್ರೆ 98 2 ಆಗುತ್ತೆ. ಸೊ ಈಗ ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಬಹುದು. 22/7 ಇಂಟು 98 ಇಂಟು 98 ನೀವು ಡಿವೈಡ್ ಮಾಡ್ತಾ ಹೋದರೆ ಅಥವಾ ಇದು ಮಾಡ್ತಾ ಹೋದ್ರೆ ನೋಡಿ, 7 7 7 4 28. ಸೊ 22 ಇಂಟು 14 ಇಂಟು 98 ನೀವು ಮಲ್ಟಿಪ್ಲೈ ಮಾಡಿದಾಗ ನಿಮಗೆ 30,184 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಅಷ್ಟೇ, ಅದನ್ನು ಡಿವೈಡ್ ಮಾಡ್ತಾ ಹೋಗಿ. ಭಾರತ ಸರ್ಕಾರವು ಪ್ರಾರಂಭಿಸಿದ ಸ್ಮಾರ್ಟ್ ಸಿಟಿ ಮಿಷನ್ ಅಡಿಯಲ್ಲಿ ಆರಂಭದಲ್ಲಿ ಎಷ್ಟು ನಗರಗಳನ್ನು ಸೇರಿಸಲಾಗಿತ್ತು ಅಂತ ಕೂಡ. ಸೊ ಇದೊಂದು ಅವಾಗಿನ ಒಂದು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಥದ್ದು 100 ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಒಂದು, ಸೊ ಇಲ್ಲೇನು ಅನುಪಾತನ ಕೊಟ್ಟಿದ್ದಾರೆ, ಅನುಪಾತದ ಎಡಭಾಗ ಅಂದರೆ ಈ ಒಂದು ಅನುಪಾತದ ಎಡಭಾಗದಲ್ಲಿ ಇರುವ ಅಕ್ಷರಗುಚ್ಛಗಳ ಜೋಡಿಯು ಯಾವ ಮಾದರಿಯನ್ನು ಅನುಸರಿಸುತ್ತದೆಯೋ ಅದೇ ಮಾದರಿಯನ್ನು ಈ ಕಡೆದು ಅಂದರೆ ಇದು ಒಂದು
ಒಂದು ರೀತಿ ಆದರೆ ಸೊ ಇದೆರಡು ಸಹ ಅದೇ ಸೇಮ್ ಇದಕ್ಕೇನಿರುತ್ತೋ ಅದೇ ಹೋಲಿಕೆನಿದು ಸಹ ಒಂದಿರುತ್ತೆ. ಹಾಗಿರಬೇಕಾದ್ರೆ ಈ ಒಂದು ಹ್ಯಾಶ್ ಮತ್ತು ಪರ್ಸೆಂಟೇಜ್ನ ಬದಲಿಗೆ ಈ ಕೆಳಗಿನಲ್ಲಿ ಯಾವ ಅಕ್ಷರ ಗುಚ್ಛಗಳು ಹಾಕಬೇಕಾಗುತ್ತೆ ಅಂತ ಕೇಳಿದರೆ ಸೊ ಇದು ಅಷ್ಟೇ ಸ್ನೇಹಿತರೆ. ಎ ಬಿ ಸಿನ ತೊಗೊಳ್ತಾ ಹೋದರೆ ಸೊ ಇದನ್ನ ತೊಗೊಳ್ತಾ ಹೋದಾಗ ಫಸ್ಟ್ ಇಲ್ಲಿ ಏನು ಕೊಟ್ಟಿದ್ದಾರೆ, ಜೆ ಅನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ನೋಡಿ ಇಲ್ಲಿ ಜೆ ಇದೆ. ಓಕೆ, ಸೊ ಈ ಜೆಗಿಂತ ಮೊದಲು ಅಂದರೆ ಇಲ್ಲಿ ನಾವು ಏನು ಇದು ಮತ್ತು ಇದು ಎರಡೂ ಸಹ ನಾವು ಮ್ಯಾಚ್ ಮಾಡ್ತಾ ಹೋಗಬೇಕಾಗುತ್ತೆ. ಬಟ್ ಇಲ್ಲಿ ಆನ್ಸರ್ ಕೊಟ್ಟರೆ ಡೈರೆಕ್ಟ್ ನಾನು ಹೇಳ್ಬಿಡ್ತೀನಿ ಸ್ನೇಹಿತರೆ. ನೋಡಿ ಜೆಗಿಂತ ಮೊದಲು ಏನಾಗಿದೆ, ಇ ಇದೆ. ನೋಡಿ ಇ ಇದೆ. ಇ ಆದಮೇಲೆ 1 2 3 4 ಆದಮೇಲೆ 5ನೇದು ಜೆ ಇದೆ. ಓಕೆ, ಸೊ ಅದೇ ರೀತಿ ಇಲ್ಲೇನು ಕೊಟ್ಟಿದ್ದಾರೋ ಇದಾದಮೇಲೆ ನಾವು ನೆಕ್ಸ್ಟು ಅದನ್ನು ತೊಗೊಳ್ಬೇಕಾಗುತ್ತೆ. ನೋಡಿ ಸೊ ಐ ಆದ ನಂತರ 1 2 3 4 5 5ನೇದು ಏನಿದೆ. ಸೊ ಅದೇ ರೀತಿ ಎರಡನೇ ತೊಗೊಳ್ತಾ ಹೋದಾಗ ಎಲ್ಲಿದೆ, ಎಲ್ಲಿಂದ ನಂತರ ಹಿಂದೆ ನೋಡ್ತಾ ಹೋದರೆ ನೋಡಿ ಎಲ್ಲಿದೆ, ಎಲ್ಲಿಗಿಂತ ಹಿಂದೆ ಜಿ ಇದೆ. 5ನೇ ಸಂಖ್ಯೆ ಜಿ ಇದೆ. ಸೊ ಅದೇ ರೀತಿ ಕೆಗಿಂತ ಹಿಂದೆ ತೊಗೊಂಡಾಗ ಇದು ಅಷ್ಟೇ, ಪಿಗಿಂತ ಹಿಂದೆ ಅಥವಾ ಮುಂದೆ ಈ ರೀತಿ ತೊಗೊಳ್ತಾ ಹೋದರೆ 5 ಅಕ್ಷರಗಳು ಆಲ್ಫಾಬೆಟ್ಸ್ಗಳು ಹಿಂದೆ ಮುಂದೆ ಹೋಗ್ತಾ ಹೋಗಿದ್ದಾವೆ.